ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಪರ್ಫೆಕ್ಟ್ ದೋಸೆ ಹೆಂಗೆ ಮಾಡೋದು ಅಂತ ಹೇಳಿ ಮಾಡಿ ತೋರಿಸ್ತೀನಿ ಬರ್ರಿ, ಹೋಟೆಲ್ ಸ್ಟೈಲ್ ಒಳಗೆ. ನೋಡ್ರಿ, ಅದಕ್ಕೆ ಅಕ್ಕಿ ನೆನೆ ಹಾಕೋಬೇಕು. ಹಿಂದಿನ ದಿನ ಅಕ್ಕಿ ನೆನೆ ಹಾಕೋವಾಗ ನಾನು ಅಕ್ಕಿ, ಕಡಲೆಬೇಳೆ, ಸ್ವಲ್ಪ ಸಾಬುದಾನಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡೇನಿ. ಒಂದಿಷ್ಟು ಮೆಂತ್ಯ ಹಾಕ್ಕೊಂಡೇನಿ ನೋಡ್ರಿ. ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ನೀರು ಹಾಕಿ ತೊಳೆದಿಟ್ಕೊತೀನಿ ರೀ. ತೊಳೆದಿಟ್ಕೊಂಡು ನೋಡ್ರಿ, ಹಿಂಗೆ 2 ಸರಿ ಪೂರ ಸ್ವಚ್ಛಾಗಿ ಅದೆಲ್ಲ ಬೆಳಗ್ಗೆ ಇದನ್ನು ಹೋಗ್ಬೇಕು ನೀರಿನವಾಗ. ಹಾಗೆಲ್ಲ ಹೋಗೋಂಗೆ 2 ಸರಿ ಸ್ವಚ್ಛಾಗಿ 2-3 ಸರಿ ಸ್ವಚ್ಛಂಗೆ ತೊಳ್ಕೊಂಡು ನೆನೆಸಿಟ್ಕೋಬೇಕ್ರಿ ಒಂದು 5 ತಾಸು. ಆವಾಗ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಈ ಹದಕ್ಕೆ ಮಿಕ್ಸರ್ ಮಾಡ್ಕೋಬೇಕು. ಅತಿ ತೆಳ್ಳಗೂ ಅಲ್ಲ, ಅತಿ ಗಟ್ಟಿನೂ ಅಲ್ಲ, ಮೀಡಿಯಮ್ ಒಳಗೆ ಮಿಕ್ಸರ್ ಮಾಡ್ಕೊಂಡು ಇಟ್ಕೋಬೇಕು. ನೋಡ್ರಿ, ನಾ ಹಿಟ್ಟು ಹೆಂಗಾಗೈತಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ರಿ, ಹಿಂಗಿರ್ಬೇಕು ರೀ ಹಿಟ್ಟು. ಇದನ್ನು ರಾತ್ರಿ ಮಿಕ್ಸರ್ ಹಾಕಿಂದ ಅದ್ರೊಳಗೆ ನಾ ಏನು ಉಪ್ಪು ಮತ್ತು ಸೋಡಾ ಪುಡಿ ಏನೂ ಹಾಕತ್ತೀರ. ಈಗ ಬರೀ ಹಂಗೆ ಹಿಟ್ಟನ್ನು ಕೈಲೇ ಮಿಕ್ಸ್ ಮಾಡಿ ಹಂಗೆ ಇಡ್ತೇನೆ. ಬೆಳಿಗ್ಗೆ ನೋಡೋಣ್ರಿ ಹಿಟ್ಟು ಹೆಂಗಾಗಿರ್ತೈತಿ ನಮ್ದಂತ. ನೋಡ್ರಿ, ಇಷ್ಟು ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಈ ಹದದಾಗ ಇರ್ಬೇಕು ರೀ ಹಿಟ್ಟು. ನೋಡ್ರಿ, ಬೆಳಗ್ಗೆ ಹಿಟ್ಟು ಹಿಂಗೆ ಉಬ್ಬಿ ಬಂದಿತ್ತು ನಮ್ದು. ಅದಕ್ಕೇನು ಸೋಡಾ ಪುಡಿ ಅದೇನು ಹಾಕ್ಲಾರ್ದ್ರೆ ಎಷ್ಟು ಉಬ್ಬಿ ಬಂದಿತ್ತು ರೀ. ಬರ್ರಿ ದೋಸೆ ಮಾಡ್ಕೊಳ್ಳೋದಂತ. ಒಂದು ಹಸಿ ಅರ್ಬಿ ತೊಗೊಂಡು ಈ ತೇವಿನ ಒರೆಸ್ಕೊತೇನೆ ನೋಡ್ರಿ. ಈಗ ನಾನು ಈಗ ನೋಡ್ರಿ ಹಿಟ್ಟು ಹಾಕ್ಕೊತೇನೆ. ನೋಡ್ರಿ, ನಮ್ಗೆ ಎಷ್ಟು ತೆಳಗೆ ಬೇಕು ಅಷ್ಟು ತೆಳಗೆ ನಾವು ತಿಡ್ಕೊಬೋದು. ನೋಡ್ರಿ, ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ನಮ್ಮ ದೋಸೆ ಕ್ರಿಸ್ಪಿಯಾಗಿ ಇರೋದು. ನಮ್ಮ ದೋಸೆ ರೆಡಿ ಹಾಕವು. ಈಗ ನೋಡ್ರಿ, ನಾನು ಮತ್ತು ಮೆತ್ತನ ದೋಸೆ ಮಾಡೋ ತೋರ್ಸಾತೀನಿ. ಸೆಂಟ ದೋಸೆ ಥರ ಹಂಗೆ ದಪ್ಪಗೆ ಹಾಕೊಂಡ್ಬಿಟ್ರು ಮೆತ್ತಗಾಗಿರ್ತಾವ್ರಿ. ಹಲ್ಲಿರ್ಲಾರ್ದವ್ರು ಈ ಥರ ದೋಸೆನೂ ಮಾಡ್ಕೊಂಡು ತಿನ್ಬೋದು. ಈ ಹಿಟ್ಟೊಳಗೆ ಸೆಟ್ ದೋಸೆನೂ ಮಾಡ್ಬೋದು. ಬರ್ರಿ, ದೋಸೆಗೆ ಚಟ್ನಿ ಮತ್ತು ಪಲ್ಯ ಮಾಡ್ಕೊಳ್ಳಿ. ಚಟ್ನಿ ಮಾಡ್ಕೊಳಕ್ಕೆ ನೋಡ್ರಿ, ನಾನು ಶೇಂಗಾ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುಟಾಣಿ, ಹುರಿದು ಶೇಂಗಾ ತೊಗೊಂಡೇನಿ ರೀ. ಮತ್ತು ಸ್ವಲ್ಪ ಜೀರಿಗೆ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ, ಕೊತ್ತಂಬರಿ ಇವನ್ನ ಇಷ್ಟು ಹಾಕಿ ಮಿಕ್ಸರ್ ಮಾಡ್ಕೊತೇನೆ ರೀ ನಾನು. ಚಟ್ನಿ ರೆಡಿ ಆಕೈತೆ ನೋಡ್ರಿ ನಮ್ದು. ಈಗ ಪಲ್ಯ ಮಾಡ್ಕೊಂಡು ಬರ್ರಿ. ಪಲ್ಯ ಮಾಡೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೇನೆ ರೀ. ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರ್ಮೇವು ಹಾಕ್ಕೊತೇನೆ. ಅವನ್ನೆಲ್ಲ ಸ್ವಲ್ಪ ಫ್ರೈ ಆದಿಂದ ಅದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಕೊತೇನೆ. ಮೆಣ್ಸಿನ್ಕಾಯಿ ಹಾಕ್ಕೊತೇನೆ ರೀ. ಮೊದಲು ಸ್ವಲ್ಪ ಖಾರ ಎಲ್ಲ ಬಿಡಲಿ ಅಂಥೇಳಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊತೇನೆ. ನೋಡ್ರಿ, ಮೆಣ್ಸಿನ್ಕಾಯಿ ಪೂರ ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕ್ಕೊತೇನೆ ನೋಡ್ರಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹಿಂಗೆ ಸ್ವಲ್ಪ ಉಳ್ಳಾಗಡ್ಡಿ ಹಿಂಗೆ ಕಿವುಚಿ ಹಾಕಿದ್ರೆ ಅದು ಬಿಡಿ ಬಿಡಿಯಾಗಿ ಬೀಳ್ತಾವ ಅಂಥೇಳಿ ಹಂಗೆ ಮಾಡಾಕೇನಿ ರೀ. ನೋಡ್ರಿ, ಉಳ್ಳಾಗಡ್ಡಿ ಹಾಕ್ಕೊಂಡೆ. ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿನೂ ಇದ್ರಾಗ ಮಿಕ್ಸ್ ಮಾಡತ್ತೀನಿ ರೀ ನಾನು. ನೋಡ್ರಿ, ಟಮಾಟಿನ ಹಾಕ್ಕೊಂಡೆ. ಟಮಾಟಿ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೇನೆ ರೀ. ನೋಡ್ರಿ, ಇದನ್ನಿಷ್ಟು ಫ್ರೈ ಮಾಡ್ಕೊಂಡು ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು. ನಮ್ಮ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.